ಹಾಯ್ ಫ್ರೆಂಡ್ಸ್, ಪ್ರೀತಿಸಿ ಮದುವೆಯಾದಂತಹ ಹೆಂಡತಿ ಬೇರೆಯವನ ಜೊತೆ ಓಡೋಗ್ಬಿಟ್ಲು ಅಂತ ನೊಂದ್ಕೊಳ್ಳೋದ, ಅಥವಾ ಅಟ್ಲೀಸ್ಟ್ ತನ್ನ ಪ್ರಾಣವನ್ನ ತೆಗೆದೇ ಬಿಟ್ಬಿಟ್ಲಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋದ. ಲಕ್ಷಾಂತರ ಜನ ಈ ಹ್ಯಾಪಿ ಮೂಮೆಂಟ್ಸ್ ವಿಡಿಯೋಗಳನ್ನ ನೋಡಿ ಇವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ, ನಾವು ಕೂಡ ಇದ್ರೆ ಹೀಗೆ ಇರ್ಬೇಕಲ್ವಾ ಅಂತ ಎಷ್ಟೋ ಮಂದಿ ಅನ್ಕೊಂಡಿರ್ತಾರೆ. ಆದ್ರೆ ಒಂದೇ ಒಂದು CCTV ಫುಟೇಜ್ ಎಲ್ಲರ ಆಲೋಚನೆಗಳನ್ನ ಉಲ್ಟಾ ಪಲ್ಟಾ ಮಾಡಿಬಿಡ್ತು. ಯಾಕಂದ್ರೆ ಅವಳು ಬಸ್ ಕಂಡಕ್ಟರ್ನ ಜೊತೆ ಓಡಿ ಹೋಗಿದ್ಲು. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಅನ್ಸ್ಕೊಂಡವರ ಕ್ಯಾಮರಾ ಮುಂದಿನ ಲೈಫ್ ಮತ್ತು ಕ್ಯಾಮರಾ ಹಿಂದಿನ ಬದುಕು ತುಂಬಾ ವಿಭಿನ್ನವಾಗಿರ್ತವೆ. ಆನ್ಲೈನ್ ನಲ್ಲಿ ನಮಗೆ ಒಬ್ಬ ವ್ಯಕ್ತಿಯ ಒನ್ ಸೈಡ್ ವರ್ಷನ್ ಮಾತ್ರವೇ ಕಾಣಿಸುತ್ತೆ. ನಗು, ಹ್ಯಾಪಿನೆಸ್, ಸೆಲೆಬ್ರೇಷನ್ಸ್, ಲವ್, ಪರ್ಫೆಕ್ಟ್ ಆಗಿ ಎಡಿಟ್ ಮಾಡಿದಂತಹ ರೀಲ್ಸ್ ಇವೆಲ್ಲ. ಆದ್ರೆ ಕ್ಯಾಮರಾ ಸ್ವಿಚ್ ಆಫ್ ಮಾಡಿದ ನಂತರ ಅವರ ಲೈಫ್ಗಳಲ್ಲಿ ಏನೇನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಕೇರಳದ ಸೆಲೆಬ್ರಿಟಿ ಯೂಟ್ಯೂಬರ್ ಒಬ್ಬರ ಲೈಫ್ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ. ಕೇರಳದಲ್ಲಿ ಕೆಲವು ನಿಮಿಷಗಳಿರುವಂತಹ ಒಂದು CCTV ಫುಟೇಜ್ ಫುಲ್ ವೈರಲ್ ಆಗಿ ಹೋಗಿದೆ. ಅಖಿಲ್ NRD ಅನ್ನುವಂತಹ ಫೇಮಸ್ ಯೂಟ್ಯೂಬರ್ ನ ಹೆಂಡತಿ ಮೇಘಾ ನೈಟ್ ಟೈಮ್ ಅಲ್ಲಿ ಬಟ್ಟೆ ಬರೆ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಒಬ್ಬನ ಜೊತೆ ಹೊರಟೋಗಿದ್ದಾಳೆ. ಕೆಲವು ಜನ ಆತನನ್ನ ಬಸ್ ಡ್ರೈವರ್ ಅಂತಿದ್ದಾರೆ, ಮತ್ತೆ ಕೆಲವರು ಆತನನ್ನ ಬಸ್ ಕಂಡಕ್ಟರ್ ಅಂತ ಇದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಈ ಮೇಘಾ ಅನ್ನುವಂತಹ ಲೇಡಿಯನ್ನ ಬಸ್ ನಲ್ಲಿ ಕರೆದುಕೊಂಡು ಹೋಗದೆ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅಸಲು ಈ ಇನ್ಸಿಡೆಂಟ್ ಯಾಕಿಷ್ಟು ಫೇಮಸ್ ಆಯ್ತು ಅನ್ನೋದಕ್ಕಿಂತಲೂ ಮುಂಚೆ ಈ ಅಖಿಲ್ NRD ಅನ್ನುವಂತಹ ಯೂಟ್ಯೂಬರ್ ನ ಇಮೇಜ್ ಯಾವ ರೇಂಜ್ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಈ ಅಖಿಲ್ NRD ಮಲಯಾಳಂನ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ಮತ್ತು ಪರ್ಫಾರ್ಮರ್. ಆದ್ರೆ ಆತ ಕಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತಲೂ ಮುಂಚೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ರು. ಅಂಡ್ ಕೆಲವೊಂದು ರಿಪೋರ್ಟ್ ಗಳ ಪ್ರಕಾರ ಈ ಅಖಿಲ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಆ ನಂತರ ಆತ ಮರ್ಚೆಂಟ್ ನೇವಿ ಜಾಬ್ ಅನ್ನ ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಆಗಿ ಬದಲಾಗ್ತಾರೆ. ತನ್ನ ಶಾರ್ಟ್ ಕಾಮಿಡಿ ವಿಡಿಯೋಸ್, ಲೈಫ್ ಸ್ಟೈಲ್ ಕಂಟೆಂಟ್, ಪರ್ಸನಲ್ ಮೂಮೆಂಟ್ಸ್ ಮತ್ತು ತನ್ನ ಡಿಫ್ರೆಂಟ್ ಆದಂತಹ ವ್ಲಾಗ್ ಗಳಿಂದ ಹ್ಯೂಜ್ ಆಡಿಯನ್ಸ್ ಅನ್ನ ಸಂಪಾದಿಸ್ತಾನೆ. ಹೇಳ್ಬೇಕಂದ್ರೆ ಅಖಿಲ್ NRDಗೆ ಇನ್ಸ್ಟಾಗ್ರಾಮ್ ಅಲ್ಲಿ 1.9 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಹಾಗೇನೆ ಯೂಟ್ಯೂಬ್ ಅಲ್ಲಿ 4.9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇದರಿಂದ ನಾವು ತಿಳ್ಕೊಳ್ಬಹುದು ಆತ ಕೇರಳದಲ್ಲಿ ಎಷ್ಟು ಫೇಮಸ್ ಯೂಟ್ಯೂಬರ್ ಮತ್ತು ಎಷ್ಟು ಟಾಪ್ ಲೆವೆಲ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಅಂತ. ಹೇಳ್ಬೇಕಂದ್ರೆ ಕೇರಳದಿಂದ ಗಲ್ಫ್ ವರೆಗೂ ಕೂಡ ಈ ಅಖಿಲ್ NRD ತುಂಬಾ ಪಾಪ್ಯುಲರ್. ಅಷ್ಟೇ ಅಲ್ಲ, ಈ ನಡುವೆ ಸಿನಿಮಾಗಳಲ್ಲೂ ಕೂಡ ಆತ ನಟಿಸತೊಡಗಿದ್ದಾನೆ. ಮಹಾರಾಜ ಹಾಸ್ಟೆಲ್ ಅನ್ನುವಂತಹ ಮೂವಿಯಲ್ಲಿ ಒಂದೊಳ್ಳೆ ರೋಲ್ ಅನ್ನ ಪ್ಲೇ ಮಾಡಿದ್ದಾನೆ. ಇನ್ನು ಅಖಿಲ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಾ ಇರುವಂತಹ ಟೈಮಲ್ಲಿ ಇನ್ಸ್ಟಾ ಮೂಲಕ ಪರಿಚಯವಾಗಿದ್ದು ಈ ಮೇಘಾ. ಈಕೆ ಕೂಡ ಕಂಟೆಂಟ್ ಕ್ರಿಯೇಟರ್. ಈಕೆಗೂ ಕೂಡ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ಆದ್ರೆ ಅಖಿಲ್ NRDಗೆ ಇರುವಷ್ಟು ಫಾಲೋಯಿಂಗ್ ಇಲ್ಲ. ಆದ್ರೆ ಸೌಂದರ್ಯದಲ್ಲಿ ಮಾತ್ರ ಮಲಯಾಳಂ ಬ್ಯೂಟಿಸ್ಗೆ ಯಾವುದ್ರಲ್ಲೂ ಕೂಡ ಕಡಿಮೆ ಇರೋದಿಲ್ಲ. ಇನ್ನು ಆಕೆಯನ್ನ ನೋಡುತ್ತಲೇ ಅಖಿಲ್ ಆಕೆಯ ಕಡೆ ಅಟ್ರಾಕ್ಟ್ ಆಗ್ತಾನೆ. ಇನ್ನು ಮೇಘಾಗೂ ಕೂಡ ಅಖಿಲ್ ಇಷ್ಟವಾಗ್ತಾನೆ. ಆತನ ಪಾಪ್ಯುಲಾರಿಟಿ ಮತ್ತು ಆತನ ಸೋಷಿಯಲ್ ಮೀಡಿಯಾ ವಿಡಿಯೋಗಳು ಇಷ್ಟವಾಗ್ತಾ ಹೋಗ್ತವೆ. ಆಮೇಲೆ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ಡೇಟಿಂಗು ಅದು ಇದು ಅಂತ ಎಲ್ಲ ಕಡೆ ಸುತ್ತಾಡತೊಡಗ್ತಾರೆ. ಆನಂತರ ಬರ್ತಾ ಇಬ್ಬರು ಕೂಡ ಲವ್ ಅಲ್ಲಿ ಬೀಳ್ತಾರೆ, ಜೊತೆಯಲ್ಲಿ ಓಡಾಡ್ತಾ ಇರ್ತಾರೆ. ಹಾಗೇನೆ ಇಬ್ಬರು ಕೂಡ ಜೊತೆಯಲ್ಲಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡತೊಡಗ್ತಾರೆ. ಲವ್ ಗೇಮ್, ಮ್ಯಾರೇಜ್ ಸ್ಟೋರಿ ಅನ್ನುವಂತಹ ಕಂಟೆಂಟ್ ಗಳನ್ನ ಮಾಡ್ತಾ ತಮ್ಮ ಫಾಲೋಯರ್ಸ್ ಗೆ ಬೇಕಾದಂತಹ ಎಂಟರ್ಟೈನ್ಮೆಂಟ್ ಅನ್ನ ಭರ್ಜರಿಯಾಗಿ ನೀಡ್ತಾ ಹೋಗ್ತಾರೆ. ಇನ್ನು ಅವರಿಬ್ಬರನ್ನು ನೋಡ್ತಾ ಇದ್ದಂತಹ ಫಾಲೋಯರ್ಸ್ ಕೂಡ ಇವರಿಬ್ರು ಗಂಡ ಹೆಂಡತಿ ಆದ್ರೆ ಚೆನ್ನಾಗಿರುತ್ತೆ, ವಿಡಿಯೋಗಳಲ್ಲೂ ಕೂಡ ರಿಯಲ್ ಕಪಲ್ ತರ ಕಾಣ್ತಾರೆ ಅಂತ ಕಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ. ನೀವಿಬ್ರು ಕೂಡ ಜೊತೆಲೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಿದ್ದೀರಾ, ನಿಮ್ಗಿರುವಂತಹ ಫ್ಯಾನ್ ಫಾಲೋಯಿಂಗ್ ಯೂಟ್ಯೂಬ್ ಇಂದಲೂ ಕೂಡ ಸಾಕಷ್ಟು ದುಡ್ಡು ಬರುತ್ತೆ. ಒಂದ್ ವೇಳೆ ನೀವಿಬ್ರು ಕೂಡ ಮದುವೆ ಆದ್ರೆ ಒಳ್ಳೆ ಜೋಡಿ ಆಗ್ತೀರಾ, ಜೊತೆಗೆ ಸೂಪರ್ ರಿಚ್ ಕಪಲ್ ಆಗಿ ಈ ಸೊಸೈಟಿಯಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಅನ್ನುವಂತಹ ಹಲವಾರು ಕಮೆಂಟ್ಗಳು, ವಿಷಸ್ಗಳು ಬರ್ತಾನೆ ಇರ್ತವೆ. ಇನ್ನು ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಎರಡು ಫ್ಯಾಮಿಲಿಯವರು ಕೂಡ ಮೊದಲಿಗೆ ಇವರಿಬ್ಬರಿಗೆ ಮದುವೆ ಮಾಡೋದು ಬೇಡವೋ ಅಂತ ಸಂಶಯ ಪಡ್ತಾರೆ. ಆದ್ರೆ ಆಮೇಲೆ ಕ್ಯಾಸ್ಟ್ಗಳು ಬೇರೆ ಆದ್ರೂ ಕೂಡ ಕಂಟೆಂಟ್ ಸೆಟ್ ಆಗಿದ್ದರಿಂದ ಇಬ್ಬರಿಗೂ ಕೂಡ ಮದುವೆಯನ್ನ ಮಾಡ್ತಾರೆ. ಆದ್ರೆ ಈ ಅಖಿಲ್ NRD ಫುಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಬದಲಾಗಿ ಹೋಗಿರ್ತಾನೆ. ಹಾಗಾಗಿ ಆತ ತನ್ನ ಮದುವೆಯನ್ನು ಕೂಡ ಒಂದು ಕಂಟೆಂಟ್ ತರ ಪ್ಲಾನ್ ಮಾಡಿ ಬ್ಯೂಟಿಫುಲ್ ಆದಂತಹ ವಿಡಿಯೋಗಳನ್ನ ಶೂಟ್ ಮಾಡ್ತಾನೆ. ಬೇಕಾದ್ರೆ ನೀವು ಆ ಮದುವೆ ವಿಡಿಯೋಗಳನ್ನ ನೋಡಿದ್ರೆ ಆತ ಮಾಡುವಂತಹ ಕಾಮಿಡಿ ನಿಮ್ಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಅಂಡ್ ಆ ವಿಡಿಯೋಗಳಲ್ಲಿ ಆತ ತುಂಬಾ ಕಾಮಿಡಿ ಮಾಡ್ತಾ ತನ್ನ ಮ್ಯಾರೇಜ್ ಅನ್ನ ಸೆಲೆಬ್ರೇಟ್ ಮಾಡ್ತಾನೆ. ಬಹುಶಃ ಆವಾಗ ಆತನಿಗೆ ಗೊತ್ತಿರೋದಿಲ್ಲ ಈ ಮ್ಯಾರೇಜ್ ಆದ ನಂತರ ತನ್ನ ಬದುಕಿ ಕಾಮಿಡಿಯಾಗಿ ಹೋಗುತ್ತೆ ಅಂತ. ಇನ್ನು ಮದುವೆ ಮುಗಿಯುವಷ್ಟರಲ್ಲಿ ಆಕೆಯ ಎಜುಕೇಶನ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಇತ್ತು. ಹಾಗಾಗಿ ಆಕೆ ಮದುವೆ ಆದ್ಮೇಲೂ ಕೂಡ ನನ್ನ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ಅಖಿಲ್ ಕೂಡ ಓಕೆ ಅಂತಾನೆ. ಇನ್ನು ಇಬ್ಬರು ಕೂಡ ಟ್ರಾವೆಲ್ ಮಾಡೋದಕ್ಕೆ ಒಂದು ಭರ್ಜರಿಯಾದ ಕಾರ್ ಇರುತ್ತೆ. ಆದ್ರೆ ಆಕೆ ಕಾಲೇಜಿಗೆ ಹೋಗೋದಕ್ಕೆ ಬಸ್ಸಲ್ಲಿ ಹೋಗು ಅಂತ ಹೇಳಿರ್ತಾನೆ. ತನ್ನ ಮನೆಯ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಅಲ್ಲಿ ಬಸ್ ಅನ್ನ ಹತ್ತಿದ್ರೆ ಕಾಲೇಜಿಗೆ ಹೋಗೋದಕ್ಕೆ ಒಂದು 1/4 ಗಂಟೆ ಆಗುತ್ತೆ. ಹಾಗಾಗಿ ಅದಕ್ಕೆಲ್ಲ ಕಾರ್ ಏನಕ್ಕೆ ಅಂತ ಹೇಳಿರ್ತಾನೆ. ಸೊ ಆನಂತರ ಇವರಿಬ್ಬರ ಲೈಫ್ ತುಂಬಾ ಸುಂದರವಾಗಿ ಸಾಗ್ತಾ ಹೋಗುತ್ತೆ. ಅಕೇಶನ್ ಯಾವುದೇ ಇದ್ರೂ ಕೂಡ ವಿಡಿಯೋದಲ್ಲಿ ಇವರ ಕಾಮಿಡಿ ಮಾತ್ರ ಕಡಿಮೆ ಆಗ್ತಾ ಇರಲಿಲ್ಲ.
ಇಬ್ಬರು ಕೂಡ ಪರ್ಸನಲ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ರು. ಹೊಸ ಬಟ್ಟೆಗಳು, ಹಳೆ ಹಬ್ಬಗಳು, ಫ್ರೆಂಡ್ಸ್, ಮ್ಯಾರೇಜಸ್, ಹಲವು ಪ್ರೋಗ್ರಾಮ್ಸ್ ಏನೇ ಆದ್ರೂ ಕೂಡ ಕ್ಯಾಮ್ರಾದಲ್ಲಿ ಎಲ್ಲವನ್ನೂ ಕೂಡ ಶೂಟ್ ಮಾಡ್ತಾ ಇದ್ದ ಈ ಅಖಿಲ್ NRD. ಹೇಳ್ಬೇಕಂದ್ರೆ ಹೊರಗಿನ ಪ್ರಪಂಚಕ್ಕೆ ಇವರಿಬ್ಬರು ಕೂಡ ಪರ್ಫೆಕ್ಟ್ ಕಪಲ್. ಆದ್ರೆ ಈ ಮೇಘ ಕಾಲೇಜ್ಗೆ ಹೋಗ್ತಾ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕೇರಳ ಬಸ್ಸಿನ ಕಂಡಕ್ಟರ್ ಈಕೆಯನ್ನ ಪರಿಚಯ ಮಾಡಿಕೊಳ್ತಾನೆ. ನೀವು ಮಾಡುವಂತಹ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ನಿಮ್ಮನ್ನ ಯಾವಾಗ್ಲೂ ಕೂಡ ಫಾಲೋ ಮಾಡ್ತೀನಿ ಅಂತ ಆಕೆ ಪರಿಚಯ ಮಾಡಿಕೊಳ್ತಾನೆ. ಆದ್ರೆ ಈ ಮೇಘ ಆ ಕಂಡಕ್ಟರ್ ನಲ್ಲಿ ಯಂಗ್ ರಜನಿಕಾಂತ್ ನನ್ನ ನೋಡಿದ್ಲು ಏನೋ, ಅವನಿಗೆ ಬೋಲ್ಡ್ ಆಗಿ ಹೋಗ್ತಾಳೆ. ಬಸ್ಸಲ್ಲಿ ಹೋಗ್ತಾ ಬರ್ತಾ ಸ್ಮೈಲ್ಗಳು ಎಕ್ಸ್ಚೇಂಜ್ ಆಗತೊಡಗಿದ್ವು. ಮಾತುಕತೆಯ ನಡುವೆ ಸಣ್ಣದಾದಂತಹ ಫೀಲಿಂಗ್ಸ್ ಕ್ರಿಯೇಟ್ ಆಗತೊಡಗಿದ್ವು. ಸೊ ನೆಕ್ಸ್ಟ್ ಏನಿದೆ, ಆತ ಟಿಕೆಟ್ ಕೊಡ್ತಾನೆ. ಟಿಕೆಟ್ ನ ಮೇಲೆ ಚಿಲ್ಲರೆಯನ್ನ ಬರೆದಂತೆ ಒಂದು ಲವ್ ಸಿಂಬಲ್ ಅನ್ನ ಬರೆದು ಆಕೆಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಇನ್ನು ಅದನ್ನ ನೋಡಿದಂತಹ ಮೇಘ ಕೂಡ ಎಸ್ ಅಂತಾಳೆ. ಇನ್ನು ಆಕೆಗೆ ಮದುವೆಯಾಗಿರುವಂತಹ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತು. ಅಂಡ್ ಆ ಬಸ್ಸಲ್ಲಿರುವಂತಹ ಕಂಡಕ್ಟರ್ಗೂ ಕೂಡ ಆ ವಿಷಯ ಚೆನ್ನಾಗಿ ಗೊತ್ತು. ಆದ್ರೆ ಅಂತಹ ಸೆಲೆಬ್ರಿಟಿ ರೇಂಜಿನ ಬ್ಯೂಟಿ ತನಗೆ ಬಿದ್ದಿದ್ರಿಂದ ಆ ಕಂಡಕ್ಟರ್ ಇಡೀ ಪ್ರಪಂಚವನ್ನೇ ಮರೆತು ಬಿಡ್ತಾನೆ. ಅಂಡ್ ಆಕೆ ಮದುವೆಯಾಗಿರುವಂತಹ ವಿಷಯವನ್ನು ಕೂಡ. ಬರ್ತಾ ಬರ್ತಾ ಆ ಕಂಡಕ್ಟರ್ ಆಕೆಯ ಕಾಲೇಜ್ ಹತ್ರಕ್ಕೆ ಹೋಗಿ ಮೇಘಳನ್ನ ಮೀಟ್ ಮಾಡ್ತಾ ಇದ್ದ. ಇನ್ನು ಈ ಕಡೆ ಅಖಿಲ್ NRD ತನ್ನ ಹೆಂಡತಿ ಕಾಲೇಜ್ಗೆ ಹೋಗಿ ಪುಸ್ತಕಗಳನ್ನು ಓದೋದ್ರಲ್ಲಿ ಮುಳುಗೋಗಿದ್ದಾಳೆ ಅಂತ ಅಂದ್ಕೊಳ್ತಾ ಇರ್ತಾನೆ. ಯಾಕಂದ್ರೆ ಈ ಅಖಿಲ್ಗೆ ತನ್ನ ಕಂಟೆಂಟ್ ಹೇಗಿರ್ಬೇಕು, ಅದನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಧ್ಯಾನ ಬಿಟ್ರೆ ಬೇರೆ ವಿಷಯ ಅವನ ಮೈಂಡಲ್ಲೇ ಬರ್ತಾ ಇರಲಿಲ್ಲ. ಆದ್ರೆ ಈ ಮೇಘ ಮಾತ್ರ ಗಂಡ ಅಖಿಲ್ನನ್ನ ಬಿಟ್ಟು ಕಂಡಕ್ಟರ್ನೊಂದಿಗೆ ಕನೆಕ್ಟ್ ಆಗ್ತಾಳೆ. ಒಂದಿನ ರಾತ್ರಿ 12 ಗಂಟೆಯ ನಂತರ ತನ್ನ ಆಫೀಸ್ನಿಂದ ಮನೆಗೆ ಬರ್ತಾನೆ ಅಖಿಲ್. ಆದ್ರೆ ಮನೆಯಲ್ಲಿ ಆತನ ಹೆಂಡತಿ ಇರೋದಿಲ್ಲ. ಫೋನ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಆಮೇಲೆ ಆತ ಅವಳ ತಂದೆ ತಾಯಿಗೆ ಕಾಲ್ ಮಾಡಿ ಕೇಳ್ತಾನೆ. ಆದ್ರೆ ಅವರು ನಮ್ಮ ಮನೆಗೆ ಬಂದಿಲ್ವಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಅಖಿಲ್ ಬಹುಶಃ ಅವಳು ತನ್ನ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು ಅಂದ್ಕೊಳ್ತಾನೆ. ಆದ್ರೆ ಮಾರನೇ ದಿನ ಬೆಳಕಾದ್ರೂ ಕೂಡ ಆಕೆ ಮನೆಗೆ ವಾಪಸ್ ಬಂದೇ ಇರೋದಿಲ್ಲ. ಹೀಗಾಗಿ ಆತ ಬೆಳಗ್ಗೆ ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಆದ್ರೆ ಪೊಲೀಸರು ನಿಮ್ಮ ಮನೆಗೆ CCTV ಕ್ಯಾಮೆರಾಗಳು ಹಾಕಿದ್ದೀರಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅಖಿಲ್ ಹೌದು ಹಾಕಿದೀವಿ ಅಂತಾನೆ. ಹಾಗಾಗಿ ನೀವು ಮೊದಲು ಆ CCTV ಕ್ಯಾಮೆರಾ ಫುಟೇಜ್ಗಳನ್ನು ನೋಡಿ ಆಮೇಲೆ ಇಲ್ಲಿಗೆ ಬಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಒಂದು ರಿಪೋರ್ಟ್ ನ ಪ್ರಕಾರ ಮೇಘ ಮಿಸ್ ಆಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡಲಾಗುತ್ತೆ. ಅಂಡ್ ಆ ಇನ್ವೆಸ್ಟಿಗೇಷನ್ ನ ಭಾಗವಾಗಿನೇ ಈ ವಿಡಿಯೋ ಹೊರಕ್ಕೆ ಬಂದಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮೊದಲಿಗೆ ಈ CCTV ಫುಟೇಜ್ ಅನ್ನ ನೋಡೋಣ. ಇದರಲ್ಲಿ ರಾತ್ರಿ 10 ಗಂಟೆ ದಾಟಿದೆ. ಆ ವಿಡಿಯೋದೊಳಗೆ ಒಬ್ಬ ಲುಂಗಿ ಹಾಕೊಂಡಿರುವಂತಹ ವ್ಯಕ್ತಿ ಅತ್ತಿಂದಿತ್ತ ಓಡಾಡ್ತಾ ಇದ್ದಾನೆ. ಆಲ್ರೆಡಿ ಆತನ ಜೊತೆಯಲ್ಲಿ ಇನ್ನೊಂದಷ್ಟು ಜನ ಕೂಡ ಇದ್ದಾರೆ. ಟೋಟಲಿ 3 ಜನ ಇದ್ದಾರೆ. ಸರಿಯಾಗಿ 10 ಗಂಟೆ 12 ನಿಮಿಷಕ್ಕೆ ಆ ಲೇಡಿ CCTV ಒಳಗೆ ಕಾಣಿಸ್ತಾಳೆ. ಬಹುಶಃ ಆಕೆ ನೈಟಿಯಲ್ಲೇ ಬಂದಿರುವಂತೆ ಕಾಣಿಸ್ತಾ ಇದೆ. ಆಕೆಯ ಕೈಯಲ್ಲಿ 4 ಬ್ಯಾಗ್ಗಳಿದಾವೆ. ತುಂಬಾ ಹಡಾವಿಡಿಯಲ್ಲಿ ಆಕೆ ಆತನ ಹತ್ರಕ್ಕೆ ಹೋಗ್ತಾಳೆ. ಅಂಡ್ ಪರ್ಫೆಕ್ಟ್ ಆಗಿ ಅದೇ ಟೈಮ್ಗೆ ಕಾರ್ ಬರುತ್ತೆ. ತಕ್ಷಣ ಅವರಿಬ್ಬರು ಕಾರ್ ಅನ್ನತ್ತಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಆ ಕಾರ್ ನಂಬರ್ ಪ್ಲೇಟ್ ಅನ್ನು ನೋಡಿದ್ರೆ ಅದು ಯೆಲ್ಲೋ ಕಲರ್ ಆಗಿರೋದ್ರಿಂದ ಅದು ಖಂಡಿತವಾಗ್ಲೂ ಒಂದು ಟ್ಯಾಕ್ಸಿ. ಅದಾದ ನಂತರ ಆ ಬಸ್ ಕಂಡಕ್ಟರ್ ಇಲ್ಲಿನ ಬಸ್ ಡಿಪೋದ ಕಂಡಕ್ಟರ್ ಏನೋದು ಗೊತ್ತಾಗುತ್ತೆ. ಸೊ ಆಮೇಲೆ ಈ ಅಖಿಲ್ ಈ ಎಲ್ಲಾ ವಿಷಯವನ್ನು ಕೂಡ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಬರೆದುಕೊಳ್ತಾನೆ. ಇನ್ನು ಈ ಪೋಸ್ಟ್ ಅನ್ನ ಹಾಕಿದ ನಂತರ ಈ ವಿಡಿಯೋ ತುಂಬಾ ವೈರಲ್ ಆಗಿ ಹೋಯಿತು. ಇನ್ನು ಆ ಪೋಸ್ಟ್ಗೆ ಬಂದಂತಹ ಹಲವಾರು ಕಮೆಂಟ್ಗಳು ಏನಂದ್ರೆ, ಆಕೆ ನಿನ್ನನ್ನು ಕೊಂದು ಕಾಂಕ್ರೀಟ್ ಇಂದ ಸಮಾಧಿ ಮಾಡಲಿಲ್ಲ ಅಥವಾ ಡ್ರಮ್ ಒಳಗೆ ಹಾಕಿ ಕ್ಲೋಸ್ ಮಾಡಲಿಲ್ಲ, ಅದಕ್ಕೆ ಸಂತೋಷ ಪಡು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ನಿನ್ನ ಹೆಂಡತಿನ ನೀನು ಕರೆಕ್ಟ್ ಆಗಿ ನೋಡ್ಕೊಳ್ಳೋದಕ್ಕಾದ್ಮೇಲೆ ಈ ವಿಷಯವನ್ನೆಲ್ಲ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಪೋಸ್ಟ್ ಮಾಡ್ತೀಯಾ ಅಂತ ಬೈತಾ ಇದ್ದಾರೆ. ನೀನು ಕಂಟೆಂಟ್ ಮಾಡೋದ್ರಲ್ಲಿ ಬ್ರಿಲಿಯಂಟ್ ಇರಬಹುದು, ಆದ್ರೆ ಮನೆಯಲ್ಲಿರುವಂತಹ ಹೆಂಡತಿಯನ್ನು ಕೂಡ ಒಂದ್ ಸ್ವಲ್ಪ ನೋಡ್ಕೊಳ್ಬೇಕಲ್ವಾ ಅಂತ ಸೋಷಿಯಲ್ ಮೀಡಿಯಾ ನೆಟಿಜನ್ಗಳು ರಿವರ್ಸ್ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಅಖಿಲ್ NRD ಮಾತ್ರ ತನ್ನ ಹೆಂಡತಿ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದ್ದಾನೆ. ಮೇಘಳ ಬಗ್ಗೆ ಯಾರು ಕೂಡ ಕೆಟ್ಟದಾಗ ಮಾತಾಡೋದಕ್ಕೆ ಹೋಗ್ಬೇಡಿ, ಕಮೆಂಟ್ ಗಳನ್ನ ಮಾಡಬೇಡಿ. ಆಕೆ ಇಷ್ಟಪಟ್ಟ ಲೈಫ್ ಅನ್ನ ಆಕೆನೆ ಉಟ್ಕೊಂಡಿದ್ದಾಳೆ, ತನ್ನ ಲೈಫ್ ಇಂದ ಮೂವ್ ಆನ್ ಆಗಿದ್ದಾಳೆ ಅಂತ ಅಖಿಲ್ NRD ಬರ್ಕೊಳ್ತಾ ಇದ್ದಾನೆ. ಸೊ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿ ಮೀಡಿಯಾದ ಎದುರು ಮದುವೆಯಾಗಿದ್ದ ಅಖಿಲ್. ಆದ್ರೆ ಆತನ ಹೆಂಡತಿ ಮೇಘ ಕೂಡ ಈಗ ಕಂಡಕ್ಟರ್ ಜೊತೆ ಹೊರಟು ಹೋಗಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾಳೆ. ಸಾಮಾನ್ಯವಾಗಿ ಆಕ್ಟರ್ಸ್ಗೆ ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಬಿಗ್ ಡಿಫರೆನ್ಸ್ ಇರುತ್ತೆ. ಈಗ ಸ್ಕ್ರೀನ್ ಮೇಲೆ ಒಬ್ಬ ಆಕ್ಟರ್ ಅನ್ನ 3 ಗಂಟೆಗಳು ಮಾತ್ರವೇ ನೋಡ್ತಾರೆ, ಸಿನಿಮಾ ಮುಗಿದು ಹೋದ ನಂತರ ಮರೆತು ಹೋಗ್ತಾರೆ. ಆದ್ರೆ ಇನ್ಫ್ಲೂಯೆನ್ಸರ್ಸ್ ಆತರ ಇರೋದಿಲ್ಲ. ಅವರು ತಮ್ಮ ಲೈಫ್ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯವನ್ನು ಕೂಡ ಆಡಿಯನ್ಸ್ ಮುಂದಿರ್ತಾರೆ. ಅಂಡ್ ವ್ಯೂವರ್ಸ್ ದೃಷ್ಟಿಯಲ್ಲಿ ಅವರದು ಕಂಟಿನ್ಯೂಸ್ ಆದಂತಹ ಸ್ಟೋರಿ ಒಂದು ಮೆಗಾ ಸೀರಿಯಲ್ ತರ. ಡೈಲಿ ಹೊಸದಾದಂತಹ ಕಂಟೆಂಟ್ಗಳು ಅವರ ಮುಂದೆ ಪ್ಲೇ ಆಗ್ತಾನೆ ಇರ್ತವೆ. ಅವರ ಮನೆ, ಅವರ ರಿಲೇಶನ್ಶಿಪ್, ಅವರ ಸಂತೋಷ, ಅವರ ದುಃಖ ಇವೆಲ್ಲವೂ ಕೂಡ ನೋಡುವಂತವರಿಗೆ ರಿಯಲ್ ಆಗಿ ಕಾಣಿಸ್ತಾ ಹೋಗ್ತವೆ. ಸಿನಿಮಾಗಳಲ್ಲಿ ಮಾಡೋದು ಆಕ್ಟಿಂಗ್, ಆದ್ರೆ ಇಲ್ಲಿ ರಿಯಲ್ ಪೀಪಲ್, ರಿಯಲ್ ಎಮೋಷನ್ಸ್, ರಿಯಲ್ ಫೀಲಿಂಗ್ಸ್.
ಹೀಗಾಗಿ ಎಲ್ಲವೂ ಕೂಡ ರಿಯಲ್ ಅಂತ ಆಡಿಯನ್ಸ್ ನಂಬಿ ಬಿಡ್ತಾರೆ. ಆದ್ರೆ ನೀವೆಲ್ಲರೂ ಕೂಡ ನೋಡುವಂತಹ ಆ ರೀಲ್ಸ್, ಆ ವ್ಲಾಗ್ಸ್ ಎಲ್ಲವೂ ಕೂಡ ನಿಜವೇನಾ? ಆದ್ರೆ ಈ ನಡುವೆ ಮೇಘ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ದು. ಅದರಲ್ಲಿ ಯಾಕೆ ಹೇಳ್ತಿದ್ದಾಳೆ, ಈ ಅಖಿಲ್ ತನ್ನ ಜೊತೆಯಲ್ಲಿ ಯಾವಾಗ್ಲೂ ಕೂಡ ಜಗಳವಾಡ್ತಾ ಇರ್ತಾನೆ ಅಂಡ್ ಆತನಿಗೆ ಹಲವಾರು ಹುಡುಗಿಯರ ಜೊತೆಯಲ್ಲಿ ಸಂಬಂಧಗಳಿದ್ದಾವೆ. ಹೀಗಾಗಿ ಆತ ರಾತ್ರಿಗಳಲ್ಲಿ ಮನೆಗೆ ಬರೋದೇ ಇಲ್ಲ. ಒಂದ್ ವೇಳೆ ಬಂದ್ರೂ ಕೂಡ ಜಗಳ ವೈಮನಸ್ಸು ನಮ್ಮ ನಡುವೆ ನಡೀತಾನೆ ಇತ್ತು. ಹಾಗಾಗಿ ಅವನ ಲೈಫಿಂದ ನಾನು ಮೂವ್ ಆನ್ ಆದೆ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದಾಳೆ. ಜೊತೆಗೆ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ವಿಡಿಯೋವನ್ನ ಡಿಲೀಟ್ ಮಾಡಲಾಗಿದೆ. ಹಾಗಾಗಿ ಈ ವಿಷಯದಲ್ಲಿ ನಿಜವಾದ ಸತ್ಯ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅಂತ ಹೇಳ್ತಾ ನಮಸ್ಕಾರ.